ಹಾನಿ ಪರಿಹಾರ ಆಲ್ರೆಡಿ ಕೊಟ್ಬಿಟ್ಟಿವಿ. ಯಾರಂದು ನನ್ನ ಕ್ಷೇತ್ರದಾಗ ನನ್ನ ಕ್ಷೇತ್ರದಾಗ ಬಂದು ಹಾಕಿದೆ. ಒಂದು ನಾಲ್ಕೈದು ನೋಡ್ರಿ ಹಾಕೋವತ್ತೆ ಒಂದು 4 ದಿವಸ ಲೇಟ್ ಆಗತ್ತೆ ಅಷ್ಟೇ, ಹಾಕ್ತೀವಿ. ಆಗಿದ್ದರಿಂದ ಬೆಳೆ ಹಾನಿಯಾಗಿದೆ. ಒಟ್ಟು 2198 ಹೆಕ್ಟರ್ ಅಷ್ಟು ಬೆಳೆ ಹಾನಿಯಾಗಿತ್ತು. ಈಗೇನೈತೆ ಅಂದ್ರೆ ಈಗ ಅನುಕೂಲತೆ ಆಯ್ತು, ಆದ್ರೆ ಮಳೆ ಇಲ್ಲ, ನೀರಿಲ್ಲ, ಡ್ಯಾಮ್ನಾಗ ನೀರಿಲ್ಲ. ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಗೆ ಸದ್ಯಕ್ಕೆ ಸರ್ಕಾರ ಒಂದು ಯಾವುದೇ ರೀತಿ ಪರಿಹಾರ ಕೊಡಬೇಕು. ಕೊಪ್ಪಳ ಹೆಸರುಬೇಳೆ ಹಾನಿ ಪರಿಹಾರದಲ್ಲಿ ತಾರತಮ್ಯ ಆರೋಪ, ಸಚಿವ ತಂಗಡಗಿ ವಿರುದ್ಧ ರೈತರ ಆಕ್ರೋಶ. ಕೊಪ್ಪಳದ ಕರಟಗಿ ಕನಕಗಿರಿ ಸ್ವಕ್ಷೇತ್ರಕ್ಕೆ ಮಾತ್ರ 7,196 ರೈತರಿಗೆ 5.25 ಕೋಟಿ ರೂಪಾಯಿ ಪರಿಹಾರವನ್ನು ಹಾಕಿಕೊಂಡು ಉಳಿದ 5 ತಾಲೂಕಿನ ರೈತರಿಗೆ ಅನ್ಯಾಯ. ಕೊಪ್ಪಳ ಉಸ್ತುವಾರಿ ಸಚಿವರ ನಡೆಗೆ ತೀವ್ರ ವಿರೋಧ. ಕಳೆದ ವರ್ಷದ ಪರಿಹಾರವೂ ಇಲ್ಲ, ಈ ಬಾರಿ ಮಳೆಯೂ ಇಲ್ಲ. ಕೊಪ್ಪಳ ಜಿಲ್ಲೆಯ ಹೆಸರು ಬೆಳೆಗಾರರ ಕಣ್ಣೀರು. ಈ ಗೋಳು ಕೇಳೋರು ಯಾರು? ಪಕ್ಕದ ಗದಗ ಜಿಲ್ಲೆಯಲ್ಲಿ ಹೆಸರು ಬೆಳೆ ಹಾನಿ ಪರಿಹಾರ ಬಂದಿದೆ, ಕೊಪ್ಪಳ ಜಿಲ್ಲೆಗೆ ಯಾಕಿಲ್ಲ? ಪರಿಹಾರ ಬೆಳೆ ಹಾನಿ ಪರಿಹಾರ ನಮಗೂ ನೀಡಬೇಕೆಂದು ಕಳೆದ ವರ್ಷ ರೈತ ಸಂಘದ ಸಚಿವ ಶಿವರಾಜ್ ತಂಗಡಗಿ ಅವರಿಗೆ ಸಿಎಂ ಆರ್ಥಿಕ ಸಲಹೆಗಾರ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರರೆಡ್ಡಿಗೆ, ಜಿಲ್ಲಾಧಿಕಾರಿಗಳಿಗೆ, ಸ್ಥಳೀಯ ತಹಸೀಲ್ದಾರರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಬೆಳೆಹಾನಿ ಪರಿಹಾರ ಇಂದಿಗೂ ಹಾಕಿಲ್ಲ. ಇವರೆಲ್ಲರೂ ಸಭೆಯಲ್ಲಿ ರೈತರ ಬೆನ್ನೆಲುಬು ಎನ್ನುವಂತ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೋರ ಆಕ್ರೋಶಗೊಂಡರು. ಸರ ಮತ್ತೆ ಮಳೆ ಹತ್ತೆಲ್ಲ ಹಾಳಾಗ್ಬಿಟ್ಟಿ ಸರ. ಈಗ ಏನ್ ಮಾಡ್ಕೋ, ಇವತ್ತ ಹೆಸರು ಎಲ್ಲ ಸತಿ ಒಂದು ಬುಡ್ಡಿ ಬಿಡ್ತಿದ್ವಿ ಸರ್ ನಾವು. ಇದೆಂತ ಆಗಿದಕ್ಕ ಒಂದ್ ಬುಡ್ಡಿ ಬಿಡ್ಸಿದ್ರೆ 400-450 ಕೂಲಿ ಕೇಳ್ತಾರ್ರಿ. ಅದ್ರ ದಾಳಕ್ಕಾಗಲ್ಲ ಅಂತ ಹರ್ಗಾಕಂತೀವಿ ಸರ್ ನಾವು. ಏನ್ ಮಾಡ್ಬೇಕ್ರಿ ಈಗ? ಏನಿ ನೋಡ್ರಿ 11 ಎಕರೆ ಹೊಲ ಹಾಕಿರಿ ಸರ. ಏನೇ ಒಂದ್ 4 ಪ್ಯಾಕೆಟ್ ಆಗ್ಯಾವ್ರಿ ಸರ. ಏನ್ ಮಾಡ್ಬೇಕು ಸರ? ಹ್ಞೂ ರೀ ಸರ, 4 ಎಕರೆ 11 ಎಕರೆ 4 ಪ್ಯಾಕೆಟ್ ಆಗ್ಯಾವ್ರಿ. ಒಂದು ಕೂರಿ ಹೊಲ ಹರಗಿವ್ರಿ ಸರ. ಒಂದು ಹೊಲ ಬಿಡ್ಸಿಲ್ರಿ ನಾವು ಸರ್. ಶಿವರಾಜ ಕಮ್ತಾರ ಸರ್. ಈಗಾಗಲೇ ಬೆಳೆ ಹಾನಿ ಪರಿಹಾರ ಆಲ್ರೆಡಿ ಕೊಟ್ಬಿಟ್ಟಿವಿ. ಯಾರಂದು ನನ್ನ ಕ್ಷೇತ್ರದಾಗ ಬಂದು ಹಾಕಿದೆ. ಒಂದು ನಾಲ್ಕೈದು ನೋಡ್ರಿ ಹಾಕೋವತ್ತೆ ಒಂದು 4 ದಿವಸ ಲೇಟ್ ಆಗತ್ತೆ ಅಷ್ಟೇ, ಹಾಕ್ತೀವಿ. ಪರಿಹಾರದ ವಿಚಾರದೊಳಗೆ ಮೊನ್ನೆ ಮಳೆ ಹಾನಿ ಏನಾಗೈತಲ್ಲ, ಅದು ಹೆಚ್ಚಿನ ಪರ್ಸೆಂಟೇಜ್ ಆಗಿದ್ದ ಕಾರಟಗಿ ಮತ್ತು ಗಂಗಾವತಿ ಭಾಗದಾಗ. ಈಗೆಲ್ಲ ಅದ್ರ ಭಾಗದಾಗ ಬಿದ್ದಿದೆ. ಮೊನ್ನೆ ನಾನು ಲಾಸ್ಟ್ ವೀಕ್ನ ನಮ್ಮ ರೈತರು ಹೇಳಿದೆ ಎಲ್ಲ ನಮಗೆ ಬಂದಿದ್ದೇವೆ ಸರ್ ಅಂತ. ಯಲಬುರ್ಗಾಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿದೆ, ಯಲಬುರ್ಗಾಕ್ಕೆ ಹಾಕ್ತೀವಿ, ಕುಷ್ಟಗಿಗೆ ಹಾಕ್ತೀವಿ, ಗಂಗಾವತಿಗೆ ಹಾಕ್ತೀವಿ, ಕೊಪ್ಪಳಕ್ಕೆ ಹಾಕ್ತೀವಿ. ಎಲ್ಲ ಏನಿಲ್ಲ, ಅಲ್ಲೇ ಸ್ವಲ್ಪ ಹೆಚ್ಚಿನ ಪ್ರಮಾಣ ಆಗಿತ್ತು, ಅಲ್ಲಿ ಸ್ವಲ್ಪ ಬೇಗ ಹಾಕಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಮಾಹೆ ಮತ್ತು ಆಗಸ್ಟ್ ಮಾಹೆಯಲ್ಲಿ ಹೆಚ್ಚಿಗೆ ಮಳೆಯಾಗಿದ್ದರಿಂದ ಬೆಳೆ ಹಾನಿಯಾಗಿದೆ. ಒಟ್ಟು 2198 ಹೆಕ್ಟರ್ ಅಷ್ಟು ಬೆಳೆ ಹಾನಿಯಾಗಿತ್ತು. ಅದು ಸುಮಾರು 7,196 ರೈತರಿಗೆ ಸಂಬಂಧಿಸಿದಂತೆ 5,25,26,000 ಪರಿಹಾರವನ್ನು ಈಗಾಗಲೇ ನಾವು ಪರಿಹಾರ ತಂತ್ರಾಂಶದಲ್ಲಿ ನಮೂದು ಮಾಡಿ ಅವರಿಗೆ DBT ಮೂಲಕ ಅವರಿಗೆ ಸಂದಾಯ ಮಾಡಲಾಗಿದೆ. ಇಲ್ಲರಿ, ನಾವು ಜಂಟಿ ಸಮೀಕ್ಷೆ ಮಾಡ್ತೀವಿ. ಜಂಟಿ ಸಮೀಕ್ಷೆ ಮಾಡಿ ಯಾರು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಹೋಗಿ ಪ್ರತಿಯೊಂದು ಜಮೀನಿಗೆ ಹೋಗಿ ಜಂಟಿ ಸಮೀಕ್ಷೆ ಮಾಡಿ ಎಲ್ಲಿ ಲಾಸ್ ಆಗಿದೆ ಮಳೆಯಿಂದ ಅದನ್ನು ರಿಪೋರ್ಟ್ ಮಾಡ್ತಾರೆ. ಇದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ, ಆ ಪ್ಯಾರಾಮೀಟರ್ಸ್ ನೋಡಿಕೊಂಡು ಮಾಡ್ತಾರೆ. ಅದರ ಪ್ರಕಾರ ಆಗಿರೋದಕ್ಕೆಲ್ಲನೂ ಪರಿಹಾರ ಕೊಡಲಾಗಿದೆ. ಪರಿಹಾರ ಈಗ ಯಾರು ಲಾಸ್ ಆದವ್ರಿಗೆಲ್ಲರಿಗೂ ಕೊಟ್ಟಿದ್ದೀವಿ ನಾವು, ಬಟ್ ಸ್ಪೆಸಿಫಿಕ್ ಆಗಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಎಕ್ಸಾಮಿನ್ ಮಾಡ್ತೀವಿ. ನೂತನ CM ಆದ DK ಶಿವಕುಮಾರ್ ಅವರು ನಿನ್ನೆ ಏನು TB ಡ್ಯಾಮ್ 33 ಗೇಟನ್ನು ಲೋಕಾರ್ಪಣೆ ಮಾಡಿ 4 ಜಿಲ್ಲೆ ವಿವಿಧ ಗಣ್ಯರು ಎಲ್ಲ ಗಣ್ಯರು ಒಂದು ಏನು ಲೋಕಾರ್ಪಣೆ ಮಾಡಿ ರೈತರಿಗೆ ಅನುಕೂಲತೆ ಮಾಡಿದ್ರು. ಅವ್ರಿಗೆ ಈ ಮೂಲಕ ಧನ್ಯವಾದಗಳು ಹೇಳುತ್ತಾ, ನಮ್ಗೆ ಈಗೇನೈತೆ ಅಂದ್ರೆ ಈಗ ಅನುಕೂಲತೆ ಆಯ್ತು, ಆದ್ರೆ ಮಳೆ ಇಲ್ಲ, ನೀರಿಲ್ಲ, ಡ್ಯಾಮ್ನಾಗ ನೀರಿಲ್ಲ. ಈಗ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಗೆ ಸದ್ಯಕ್ಕೆ
ಸರ್ಕಾರ ಒಂದು ಯಾವುದೇ ರೀತಿ ಪರಿಹಾರ ಕೊಡಬೇಕು, ಇಲ್ಲ ಬರ ಘೋಷಣೆ ಮಾಡಬೇಕು. ಮಳೆ ಬಂದ್ರೆ ಡ್ಯಾಮ್ ತುಂಬುತ್ತಾ ರೈತರಿಗೆ ಅನುಕೂಲ ಆಗುತ್ತೆ, ಇಲ್ಲ ಅಂದ್ರೆ ನಮ್ಗೆ ನೀರೇ ಇಲ್ಲ. ಈಗ ಈ ರೀತಿ ಆಗಿ ಎಲ್ಲ ರೈತರು ಕಂಗಾಲಾಗ್ಯಾರ, ಬೆಳೆ ಒಣಗಾಕತ್ತೇವು, ಏನೇನಿಲ್ಲ, ನೀರು ಬಿಟ್ಕೊಂತೀವಿ, ನೀರಿಲ್ಲ. ಈಗ ಏನೋ ಅನುಕೂಲತೆ ಇಲ್ಲ, ಸೌಲಭ್ಯ ಏನಾರ ಪರಿಹಾರ ಕೊಡ್ಬೇಕು, ಇಲ್ಲ